ನಮಸ್ಕಾರ ವೀಕ್ಷಕರೇ. ಭಾರತ ಸರ್ಕಾರದಿಂದ ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳು ಪ್ರಕಟಗೊಂಡಿವೆ. ಎಲ್ಲಾ ವಲಯಗಳು ಭಾರತದ ವಿವಿಧ ಭಾಗಗಳಲ್ಲಿ ಸಾಧನೆಗೈದವರನ್ನ ಹುಡುಕಿ ಪ್ರಶಸ್ತಿ ನೀಡಲಾಗಿದೆ. ಇದು ಮತ್ತೊಮ್ಮೆ ಮೋದಿ ಸರ್ಕಾರದ ಮೇಲೆ ಎಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸೋದಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಆದ್ರೆ ಈ ಪದ್ಮ ಪ್ರಶಸ್ತಿಗಳ ಲಿಸ್ಟ್ ನಲ್ಲಿ ಅಚ್ಚರಿ ತರಿಸ್ತಾ ಇರೋ ಹೆಸರು ಕಮ್ಯುನಿಸ್ಟ್ ಪಕ್ಷದ ನಾಯಕ ಹಾಗೂ ಕೇರಳ ಮಾಜಿ ಸಿಎಂ ವಿ.ಎಸ್. ಅಚ್ಯುತಾನಂದನ್ ಅವರದ್ದು. ಓಹೋ, ಕೇರಳ ಎಲೆಕ್ಷನ್ ಬರ್ತಾ ಇದೆಯಲ್ವಾ, ಅದಕ್ಕೆ ಕಮ್ಯುನಿಸ್ಟ್ ಲೀಡರ್ಗೆ ಹಾಗೂ ಸಿನಿಮಾ ಸ್ಟಾರ್ ಮಮ್ಮೂಟಿಗೆ ಪ್ರಶಸ್ತಿ ಕೊಟ್ಟು ಜನರನ್ನ ಸೆಳೆಯೋ ಯತ್ನಾನ ಅನ್ನೋ ಪ್ರಶ್ನೆಗಳು ಈಗಾಗಲೇ ಹಲವರು ಎತ್ತಿದ್ದಾರೆ. ಆದ್ರೆ ಅಚ್ಯುತಾನಂದನ್ ಅವರ ಹಿಸ್ಟರಿ ನೋಡ್ತಾ ಹೋದ್ರೆ ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದು ಸರಿನಾ ಇಲ್ವಾ ಅನ್ನೋದಕ್ಕೆ ಉತ್ತರ ಸಿಗ್ತಾ ಹೋಗುತ್ತೆ. ಇನ್ನೊಂದೆಡೆ ದೇಶದಲ್ಲಿ ಶುರುವಾಗಿರೋ ಹೊಸ ಟೈಪ್ ಜಿಹಾದ್ಗಳು ಈಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ರಾಜಕೀಯ ಪಕ್ಷಗಳು ಸಿದ್ಧಾಂತದಿಂದ ರೂಪುಗೊಂಡಿವೆ ಅನ್ನೋದು ಜನರಿಗೆ ಗೊತ್ತಿರೋ ವಿಚಾರ. ಆದ್ರೆ ಈ ಪೈಕಿ ಬಹುತೇಕ ಪಕ್ಷಗಳು ಸಿದ್ಧಾಂತಗಳನ್ನ ತುಳಿದು ಕೇವಲ ಅಧಿಕಾರ, ಹಣ ಹಾಗೂ ಓಲೈಕೆ ಹಿಂದೆ ಬಿದ್ದಿವೆ ಅನ್ನೋದು ಕೂಡ ಜನರಿಗೆ ಅರ್ಥವಾಗಿರೋ ವಿಷಯನೇ. ಈ ಪೈಕಿ ಜನರನ್ನ ಒಂದು ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಆಕರ್ಷಿಸಿದ್ದ ಸಿದ್ಧಾಂತ ಅಂದ್ರೆ ಅದು ಕಮ್ಯುನಿಸಂ. ಎಲ್ಲರಿಗೂ ಸಾಮಾಜಿಕ ನ್ಯಾಯ ಅನ್ನೋದು ತಪ್ಪು ಅಂತ ಹೇಳಿದ್ರೆ ಆತ ಮನುಷ್ಯನೇ ಅಲ್ಲ. ಪ್ರತಿಯೊಬ್ಬರನ್ನೂ ಒಂದೇ ರೀತಿ ನೋಡುವ ಕಮ್ಯುನಿಸ್ಟ್ ಸಿದ್ಧಾಂತವೇ ನಮಗೆ ಸರಿ ಅಂತ ಎಲ್ಲರೂ ಜೈಕಾರ ಹಾಕಿದ್ರು. ಆದ್ರೆ ಕಮ್ಯುನಿಸಂನ ಮೂಲ ಆಶಯಗಳು ಕಣ್ಮರೆಯಾಗಿ ಕೇವಲ ಹಿಂದೂ ವಿರೋಧ, ಅಭಿವೃದ್ಧಿ ವಿರೋಧ, ಸಾಲದಕ್ಕೆ ಭಾರತ ವಿರೋಧವೇ ಆಗಿರೋದಕ್ಕೆ ಸಾಕ್ಷಿಗಳಿವೆ. ಆದ್ರೆ ಈ ಹೊತ್ತಲ್ಲಿ ಇಡೀ ಕಮ್ಯುನಿಸ್ಟ್ ಸಿದ್ಧಾಂತದಲ್ಲಿ ಹಲವು ವಿಚಾರಗಳಲ್ಲಿ ಮಿಂಚು ಹರಿಸಿದ್ದವರ ಈಗ ಮರಣೋತ್ತರ ಪದ್ಮ ವಿಭೂಷಣ ಪ್ರಶಸ್ತಿಗೆ ಭಾಜನರಾಗಿರೋ ವಿ.ಎಸ್. ಅಚ್ಯುತಾನಂದನ್. 2006ರಿಂದ 2011 ತನಕ 5 ವರ್ಷಗಳ ಕಾಲ ಕಮ್ಯುನಿಸ್ಟ್ ಪಕ್ಷದಿಂದ ಗೆದ್ದು ಸಿಎಂ ಆಗಿದ್ದ ಅಚ್ಯುತಾನಂದನ್ರಿಗೆ ಸೈದ್ಧಾಂತಿಕ ವಿರೋಧಿ ಅಂತ ಕರೆಸಿಕೊಳ್ಳೋ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಈ ಗೌರವ ನೀಡ್ತಾ ಇದೆ. ಅದಕ್ಕೆ ಕಾರಣ ಅವರು ತೆಗೆದುಕೊಂಡಿದ್ದ ನಿಲುವುಗಳು ಅನ್ನೋದನ್ನ ಹೇಳಿದ್ವಿ. ಅದರಲ್ಲಿ ಮೊದಲನೆಯದ್ದು ಲವ್ ಜಿಹಾದ್ ವಿರುದ್ಧ ಅಚ್ಯುತಾನಂದನ್ ದನಿ ಏರಿಸಿದ್ದು. ಈ ಜಿಹಾದ್ ಅನ್ನೋ ವ್ಯವಸ್ಥಿತ ಜಾಲಕ್ಕೆ ದಶಕಗಳಿಂದ ಲಕ್ಷಾಂತರ ಹಿಂದೂ ಯುವತಿಯರು ಬಲಿಯಾಗ್ತಾ ಇದ್ರು. ಈಗಲೂ ಹಿಂದೂ ಹೆಣ್ಣು ಮಕ್ಕಳು ಜಾಗೃತರಾದಂತೆ ಕಾಣಿಸ್ತಾ ಇಲ್ಲ. ಆದ್ರೆ 10ರಲ್ಲಿ 6 ಯುವತಿಯರಿಗಾದ್ರೂ ಇಂಥದ್ದೊಂದು ಕ್ರಿಮಿನಲ್ ಕೆಲಸ ಆಗ್ತಾ ಇದೆ ಅನ್ನೋದರ ಅರಿವಿದೆ. ಆದ್ರೆ ದಶಕಗಳ ಹಿಂದೆಯೇ ಈ ಬಗ್ಗೆ ಅಚ್ಯುತಾನಂದನ್ ದನಿ ಏರಿಸಿದ್ರು. ಹಣ ಹಾಗೂ ಇತರ ಅಂಶಗಳನ್ನ ಒಡ್ಡಿ ಹಿಂದೂ ಹಾಗೂ ಕ್ರಿಶ್ಚಿಯನ್ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಮದುವೆಯಾಗಿ ಅವರನ್ನ ಮತಾಂತರ ಮಾಡೋ ಕೆಲಸ ಆಗ್ತಾ ಇದೆ. ಆದ್ರಿಂದ ಈ ಬಗ್ಗೆ ಎಲ್ಲರೂ ಎಚ್ಚರಿಕೆ ವಹಿಸಬೇಕು ಅಂತ ದನಿ ಏರಿಸಿದ್ರು. ಇನ್ನೊಂದು ಪ್ರಮುಖ ಕಾರಣ ಅಂದ್ರೆ ಅದು ಕೇರಳದ ಡೆಮೋಗ್ರಫಿ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದು. ಏನಿದು ಡೆಮೋಗ್ರಫಿ ಚೇಂಜ್ ಅನ್ನೋದು ಇತ್ತೀಚಿನ ದಿನಗಳವರೆಗೆ ಜನರಿಗೆ ಗೊತ್ತೇ ಇರಲಿಲ್ಲ. ಈಗ ಅಸ್ಸಾಂ ಸಿಎಂ ಹಿಮಂತ್ ಬಿಸ್ವಾ ಸರ್ಮಾ ಅವರು ವಿವರಣೆ ಕೊಟ್ಟ ಬಳಿಕ ಹಾಗೂ ಪ್ರಧಾನಿ ಮೋದಿ ಡೆಮೋಗ್ರಫಿ ಚೇಂಜ್ ಬಗ್ಗೆ ಮಾತನಾಡಿದ ಬಳಿಕ ಜನರು ಈ ಪದವನ್ನ ಕೇಳಿದ್ದಾರೆ. ಆದ್ರೆ ಕೇರಳಕ್ಕೆ ಡೆಮೋಗ್ರಫಿ ಅಪಾಯ ಇದೆ ಅನ್ನೋದನ್ನ ದಶಕಗಳ ಹಿಂದೆಯೇ ಅಚ್ಯುತಾನಂದನ್ ಹೇಳಿದ್ರು. ಜಿಹಾದ್ ಕೂಡ ಈ ಬದಲಾವಣೆಗೆ ಒಂದು ಕಾರಣ. ಆದ್ರೆ ಬೇರೆ ಬೇರೆ ರೀತಿಯಲ್ಲಿ ಕೇರಳವನ್ನ ಇಸ್ಲಾಮಿಕ್ ರಾಜ್ಯವನ್ನಾಗಿ ಮಾಡೋ ಹುನ್ನಾರ ನಡೆದಿದೆ ಅನ್ನೋ ಎಚ್ಚರಿಕೆ ಕೊಟ್ಟಿದ್ರು. ದುರಂತ ಏನಂದ್ರೆ ಈಗ ಅದೇ ಪಕ್ಷ, ಅದೇ ಸಿದ್ಧಾಂತ ಇಟ್ಕೊಂಡು ಸಿಎಂ ಆಗಿರೋ ಪಿಣರಾಯಿ ಮಾತ್ರ ಸಿಎಎ, ಯುಸಿಸಿ, ಎಸ್ಐಆರ್ ಅಷ್ಟೇ ಯಾಕೆ ಭಾರತಕ್ಕೆ ಒಳ್ಳೆಯದಾಗೋ ಎಲ್ಲವನ್ನೂ ವಿರೋಧಿಸ್ತಾ ಇದ್ದಾರೆ. ಇನ್ನೊಂದು ಪ್ರಮುಖ ವಿಚಾರ ಅಂದ್ರೆ ಪಿಎಫ್ಐ ಬ್ಯಾನ್ ಬಗ್ಗೆ ಅಚ್ಯುತಾನಂದನ್ ದನಿ ಏರಿಸಿದ್ದು. ಮೊದಲೇ ಜಿಹಾದ್ ಬಗ್ಗೆ ಅರಿವು ಮೂಡಿಸೋ ಪ್ರಯತ್ನ ಮಾಡಿದ್ದ ವಿ.ಎಸ್. ಅಚ್ಯುತಾನಂದನ್ 2010ರಲ್ಲಿ ಅಂದ್ರೆ ಅವರು ಸಿಎಂ ಆಗಿದ್ದ ಹೊತ್ತಲ್ಲಿ ಪಿಎಫ್ಐ ಬ್ಯಾನ್ ಬಗ್ಗೆ ಗಟ್ಟಿಯಾಗಿ ದನಿ ಏರಿಸಿರ್ತಾರೆ. ಅದಕ್ಕೆ ಕಾರಣ ಈ ಜಿಹಾದ್ ಕೃತ್ಯದಲ್ಲಿ ಪಿಎಫ್ಐ ಪಾತ್ರ ದೊಡ್ಡದಿದೆ ಅನ್ನೋದು. ಆ ಹೊತ್ತಲ್ಲಿ ಅವರು ಕೊಟ್ಟ ಸ್ಟೇಟ್ಮೆಂಟ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿತು. ಕೇರಳದಲ್ಲಿ ತಾಲಿಬಾನ್ ಸ್ಟೈಲ್ ಅಟ್ಯಾಕ್ ನಡೀತಾ ಇದೆ. ಮುಂದಿನ 20 ವರ್ಷಗಳಲ್ಲಿ ಇಡೀ ಕೇರಳವನ್ನ ಇಸ್ಲಾಮೀಕರಣ ಮಾಡೋದಕ್ಕೆ ಹುನ್ನಾರ ನಡೆದಿದೆ. ಇದರ ನೇತೃತ್ವ ವಹಿಸಿರೋದೇ ಪಿಎಫ್ಐ. ಅವರ ಟಾರ್ಗೆಟ್ ಯುವ ಸಮೂಹ ಆಗಿದ್ದು ಹಣ ಅಥವಾ ಪ್ರೀತಿ ಹೆಸರಲ್ಲಿ ಬಲೆ ಬೀಸಿ ತಮ್ಮ ಸಂಖ್ಯೆಯನ್ನ ವೇಗದಲ್ಲಿ ಹೆಚ್ಚಿಸಿಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಕಳವಳ ವ್ಯಕ್ತಪಡಿಸಿರ್ತಾರೆ. ಅಲ್ಲದೆ ಈ ಜಾಲವನ್ನ ಭೇದಿಸೋದಕ್ಕೆ ಪೊಲೀಸ್ ಆಕ್ಷನ್ಗೂ ಕೂಡ ಮುಂದಾಗಿರ್ತಾರೆ. ಸರಿ, ಅವರು ಮಾಡಿದ್ದ ಕೆಲಸಗಳೆಲ್ಲವೂ ಬಿಜೆಪಿ ಸಿದ್ಧಾಂತಕ್ಕೆ ಹತ್ತಿರವಾಗಿದೆಯಲ್ಲ, ಹೀಗಾಗಿ ಪ್ರಶಸ್ತಿ ಕೊಟ್ಟಿರ್ಬೋದು ಅಂತ ಅಂದುಕೊಳ್ಬಹುದು. ಆದ್ರೆ ಇದೆಲ್ಲದಕ್ಕಿಂತ ಪ್ರಮುಖವಾಗಿ ಅಚ್ಯುತಾನಂದನ್ರ ಇನ್ನೊಂದು ಪ್ರಮುಖ ನಿಲುವು ಇಡೀ ದೇಶದ ದೇಶ ಪ್ರೇಮಿಗಳು ಮೆಚ್ಚುವಂತದ್ದಾಗಿತ್ತು. 1962ರ ಇಂಡೋ ಚೀನಾ ಯುದ್ಧದ ಸಮಯದಲ್ಲಿ ನಮ್ಮ ದೇಶದ ಸೈನಿಕರು ಗಾಯಾಳುಗಳಾಗಿರ್ತಾರೆ. ಅವರಿಗಾಗಿ ದೇಶ ಪ್ರೇಮ ಇರುವವರೆಲ್ಲ ಪ್ರಾರ್ಥಿಸ್ತಾ ಇರ್ತಾರೆ. ದೇಶಕ್ಕಾಗಿ ಪ್ರಾಣ ಪಣಕ್ಕಿಡೋ ಯೋಧರಿಗೆ ಸಹಾಯವಾಗಲಿ ಅಂತ ರಕ್ತದಾನ ಶಿಬಿರವನ್ನ ಏರ್ಪಡಿಸಿದ್ರೆ ಕಮ್ಯುನಿಸ್ಟ್ ಪಕ್ಷ ಅದನ್ನ ವಿರೋಧಿಸುತ್ತೆ. ಯೋಧರಿಗೆ ರಕ್ತದಾನ ಶಿಬಿರ ಮಾಡೋದು ತಪ್ಪು ಅಂತ ಪ್ರತಿಪಾದಿಸುತ್ತೆ. ಆದರೆ ಅದೇ ಕಮ್ಯುನಿಸ್ಟ್ ಪಕ್ಷದಲ್ಲಿದ್ದ ಅಚ್ಯುತಾನಂದನ್ ಈ ನಡೆಯನ್ನ ವಿರೋಧಿಸ್ತಾರೆ. ನೀವು ಮಾಡ್ತಾ ಇರೋದು ಸರಿಯಲ್ಲ, ಸೈನಿಕರಿಗೆ ರಕ್ತದಾನ ಮಾಡೋದು ತಪ್ಪಲ್ಲ ಅಂತ ಗಟ್ಟಿಯಾಗಿ ದನಿ ಏರಿಸ್ತಾರೆ.
ಒಂದು ಸಲ ಅಲ್ಲ, ಹಲವು ಸಲ ಯೋಧರ ಪರವಾಗಿ ಮಾತಾಡ್ತಾರೆ. ಇದರ ಪರಿಣಾಮ ಸೆಂಟ್ರಲ್ ಕಮ್ಯುನಿಸ್ಟ್ ಲೀಡರ್ಗಳು ಅಚ್ಯುತಾನಂದನ್ ಮೇಲೆ ಆಕ್ಷನ್ ತೆಗೆದುಕೊಳ್ತಾರೆ. ಅವರ ಅರ್ಹತೆಗೆ ತಕ್ಕ ಹುದ್ದೆಗಳಿಗೆ ಕಡಿವಾಣ ಹಾಕ್ತಾರೆ. ದೇಶದ ಪರ ಮಾತಾಡಿದ್ದಕ್ಕೆ ಸಾಕಷ್ಟು ನಷ್ಟಗಳನ್ನ ಅಚ್ಯುತಾನಂದನ್ ಅನುಭವಿಸುವಂತಾಗುತ್ತೆ. ಇದಿಷ್ಟು ಮಾತ್ರವಲ್ಲದೆ ಭ್ರಷ್ಟಾಚಾರದ ಕಡು ವಿರೋಧಿಯಾಗಿದ್ದ ಅಚ್ಯುತಾನಂದನ್ ಪಕ್ಷದ ಒಳಗೆ ಯಾರೇ ಅನ್ಯ ಮಾರ್ಗವನ್ನ ಹಿಡಿದ್ರೂ ಅದನ್ನ ವಿರೋಧಿಸಿದ್ದು ಕೂಡ ಇದೆ. ಹಲವು ನಾಯಕರ ಜೊತೆಗೆ ಮನಸ್ತಾಪ ಆಗಿದ್ದೂ ಇದೆ. ಇದೇ ಪಿಣರಾಯಿ ವಿಜಯನ್ ಜೊತೆಗೂ ಕ್ಲಾಶ್ ಆಗಿತ್ತು ಅನ್ನೋದನ್ನ ದಾಖಲೆಗಳು ಹೇಳುತ್ತವೆ. ಅವರ ಸಾಮಾಜಿಕ ನ್ಯಾಯ, ರಾಷ್ಟ್ರೀಯತೆ ಹಾಗೂ ವಾಸ್ತವವನ್ನ ಒಪ್ಪುವ ಹಾಗೂ ಪ್ರಶ್ನಿಸುವ ಧೈರ್ಯವೇ ಇಂದಿಗೂ ಅವರನ್ನ ರೆಬೆಲ್ ಲೀಡರ್ ಅಂತ ಜನರು ನೆನಪಿಟ್ಟುಕೊಳ್ಳೋ ಹಾಗೆ ಮಾಡಿದೆ. ಅದರಿಂದ ಪದ್ಮ ಪ್ರಶಸ್ತಿಗೆ ಅಚ್ಯುತಾನಂದನ್ ಅರ್ಹ ಅನ್ನೋ ಅಭಿಪ್ರಾಯಗಳು ಬರ್ತಾ ಇದೆ. ಅಚ್ಯುತಾನಂದನ್ರ ಈ ನಿಲುವುಗಳ ಬಗ್ಗೆ ಕೇಳಿದ್ರೆ ಕಮ್ಯುನಿಸಂ ಹೀಗೂ ಇರುತ್ತಾ ಅಂತ ಜನರು ಆಶ್ಚರ್ಯ ಪಡ್ತಾರೆ. ಯಾಕಂದ್ರೆ ಈಗಿನ ಕಮ್ಯುನಿಸ್ಟ್ಗಳು ಅಂದ್ರೆ ದೇಶದ ವಿರುದ್ಧವಾಗಿ ದೆಹಲಿಯಲ್ಲಿ ಹೋರಾಟ ಮಾಡೋದು, ಭಾರತದ ಅಮಾಯಕರ ಜೀವ ತೆಗೆದ ಪಾಕಿಸ್ತಾನಿ ಉಗ್ರರ ಪರವಾಗಿ ಬೆಂಬಲ ಕೊಡೋದು, ಪಾಕಿಸ್ತಾನಕ್ಕೆ ನೀರು ಬಿಡಬೇಕು ಅಂತ ಹೋರಾಟ ಮಾಡೋದು, ಸಾಮಾನ್ಯ ಹಿಂದೂ ಮಹಿಳೆ ಎಷ್ಟು ದೊಡ್ಡದಾಗಿ ಹಣೆಗೆ ಬಿಂದಿ ಇಡ್ತಾಳೋ ಅದಕ್ಕಿಂತ 2 ಇಂಚು ಎಕ್ಸ್ಟ್ರಾ ಲಾರ್ಜ್ ಸೈಜ್ ನಲ್ಲಿ ಹಣೆಗೆ ಬಿಂದಿ ಇಟ್ಟು ಹಿಂದೂಗಳು ಹಾಗೂ ಭಾರತದ ವಿರುದ್ಧ ಮಾತಾಡೋದು, ಇದನ್ನೆಲ್ಲ ನೋಡಿ ಕಮ್ಯುನಿಸ್ಟ್ ಅಂದ್ರೆ ದೇಶ ವಿರೋಧಿ ಅನ್ನೋದು ಜನರಿಗೆ ಅರ್ಥವಾಗಿತ್ತು. ಆದ್ರೆ ಭಾರತದಲ್ಲಿ ಕಮ್ಯುನಿಸಂ ಹಳ್ಳ ಹಿಡಿದು ಓಲೈಕೆಯ ಇನ್ನೊಂದು ಮುಖ ಆಗಿದೆ ಅನ್ನೋದು ಇದನ್ನೆಲ್ಲ ನೋಡ್ತಾ ಇದ್ರೆ ಭಾಸವಾಗುತ್ತೆ. ಇನ್ನು ಈಗಿನ ಕಮ್ಯುನಿಸ್ಟ್ ಪಾರ್ಟಿ ಭಾರತ ಸರ್ಕಾರದ ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ವಿರೋಧಿಸಿಕೊಂಡು ಬಂದಿತ್ತು. ಆದರೆ ಅಚ್ಯುತಾನಂದನ್ರಿಗೆ ನೀಡಿದ ಗೌರವವನ್ನ ಸ್ವೀಕರಿಸ್ತೀವಿ ಅಂತ ಕಮ್ಯುನಿಸ್ಟ್ ಪಕ್ಷ ಹೇಳಿರೋದಾಗಿ ಸುದ್ದಿಗಳಿವೆ. ಇನ್ನು ಅಚ್ಯುತಾನಂದನ್ ಜಿಹಾದ್ ಅನ್ನ ಬಲವಾಗಿ ವಿರೋಧಿಸಿದ್ರು ಅನ್ನೋದನ್ನ ಹೇಳಿದ್ವಿ. ಈಗ ಹೊಸ ರೀತಿಯ ಜಿಹಾದ್ಗಳು ಬೆಳಕಿಗೆ ಬಂದಿರೋದು ದೊಡ್ಡ ಸುದ್ದಿ ಆಗ್ತಾ ಇದೆ. ಅದರಲ್ಲಿ ಒಂದು ಜಿಮ್ ಜಿಹಾದ್. ಜಿಮ್ಗೆ ಬರೋ ಹಿಂದೂ ಮಹಿಳೆಯರನ್ನ ಟಾರ್ಗೆಟ್ ಮಾಡಿ ದೈಹಿಕ ಸಂಪರ್ಕ ಬೆಳೆಸಿ ಬಲೆಗೆ ಬೀಳಿಸಿ ನಂತರ ಬ್ಲಾಕ್ ಮೇಲ್ ಮಾಡಲಾಗ್ತಾ ಇದೆ ಅನ್ನೋದು ಹಲವು ಕಡೆಗಳಲ್ಲಿ ಪ್ರಕಟ ಆಗಿದೆ. ಇದೇ ಹೊತ್ತಲ್ಲಿ ರಾಷ್ಟ್ರೀಯ ಮಾಧ್ಯಮ ಇನ್ನೊಂದು ಆತಂಕಕಾರಿ ಜಾಲದ ಬಗ್ಗೆ ಸುದ್ದಿ ಮಾಡಿದೆ. ಇದರಲ್ಲೂ ಕೂಡ ಹಿಂದೂ ಯುವತಿಯರು ಹಾಗೂ ಮಹಿಳೆಯರನ್ನ ಟಾರ್ಗೆಟ್ ಮಾಡೋದು ಮ್ಯಾಂಡೇಟ್. ಆದ್ರೆ ಈ ಕೆಲಸವನ್ನ ಮಾಡುವವರಿಗೆ ವಿದೇಶಿ ಫಂಡ್ಗಳ ಮೂಲಕ ದೊಡ್ಡ ಮಟ್ಟದಲ್ಲಿ ಹಣ ಅಕೌಂಟ್ಗೆ ಬರ್ತಾ ಇದೆ ಅನ್ನೋದನ್ನ ಈ ವರದಿಯಲ್ಲಿ ಹೇಳಲಾಗಿದೆ. ದುಡ್ಡು ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಅನ್ನೋ ಇನ್ಸ್ಟ್ರಕ್ಷನ್ ಕೂಡ ಅವರು ಕೊಟ್ಟಿದ್ದಾರಂತೆ. ಮೊದಲಿಗೆ ಮಹಿಳೆಯರು ಹಾಗೂ ಯುವತಿಯರನ್ನ ಟಾರ್ಗೆಟ್ ಮಾಡೋದು, ಅವರನ್ನ ನಗ್ತಾ ಮಾತಾಡಿಸಿ ದೈಹಿಕ ಸಂಪರ್ಕ ಬೆಳೆಸೋದು, ಅದರ ವಿಡಿಯೋ ಮಾಡಿ ನಂತರ ಬ್ಲಾಕ್ ಮೇಲ್ ಮಾಡೋದು, ನಂತರ ಅವರನ್ನ ಮದುವೆಯಾಗಿ ಮತಾಂತರ ಮಾಡೋದು, ಆಮೇಲೆ ಅವರಿಗೆ ಬುರ್ಕಾ ಹಾಕಿ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಫೋಟೋ ತೆಗೆಸಿಕೊಳ್ಳೋದು. ಈ ಫೋಟೋವನ್ನ ವಿವಿಧ ಗಲ್ಫ್ ದೇಶಗಳು ಹಾಗೂ NGOಗಳು ಅರ್ಥಾತ್ ಯಾರ ಕಡೆಯಿಂದ ಫಂಡ್ ಬರುತ್ತೋ ಅವರಿಗೆ ತಲುಪಿಸಿದ್ರೆ ಅವರು ವೆರಿಫೈ ಮಾಡಿ ಅಕೌಂಟ್ಗೆ ಹಣ ಹಾಕ್ತಾರೆ ಅನ್ನೋದು ಬಯಲಾಗಿದೆ. ಇದು ಒಂದು ಸ್ಟಾರ್ಟ್ಅಪ್ ಉದ್ಯಮದ ರೀತಿ ಆಗಿದೆ ಅಂತ ಎಲ್ಲರೂ ಆತಂಕವನ್ನ ಪಡ್ತಾ ಇದ್ದಾರೆ. ಅಂದಹಾಗೆ ಜಿಹಾದ್ ವಿಚಾರದಲ್ಲಿ ಬೇರೆಯವರನ್ನ ಕಂಪ್ಲೀಟ್ ಆಗಿ ಬೈಯೋದಕ್ಕಿಂತ ಮೊದಲು ನಮ್ಮ ಮನೆಯಲ್ಲಿರೋ ಹೆಣ್ಣು ಮಕ್ಕಳನ್ನ ಸರಿಯಾಗಿ ಬೆಳೆಸಬೇಕು, ಅವರ ಕಡೆ ಗಮನ ಕೊಡಬೇಕು ಅನ್ನೋದನ್ನು ಕೂಡ ಜನರು ಹೇಳ್ತಾ ಇದ್ದಾರೆ. ಪ್ರಪಂಚದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಕಾಣಿಸ್ತಾ ಇದ್ರು ಮತ್ತೆ ತಮ್ಮ ತೆವಲಿಗಾಗಿ ಮಾಡಬಾರದನ್ನ ಮಾಡೋ ಯುವತಿಯರದ್ದು ತಪ್ಪಿದೆ ಅಂತ ಜನರು ಹೇಳ್ತಾ ಇದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.